ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಮ್ಮ ಬೇಗ ಎದ್ದು ಪಾತ್ರೆ ತೊಳೆದಿದ್ರು ಆಲ್ರೆಡಿ. ಸೊ ತರಕಾರಿ ಕಟ್ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿ ತರಕಾರಿ ಕಟ್ ಮಾಡಿಕೊಟ್ಟೆ, ರೆಡಿ ಮಾಡಿ. ಸೊ ನೆಕ್ಸ್ಟ್ ಹಂಗೆ ಮನೆ ಕೆಲಸ ಆ್ಯಸ್ ಯೂಶ್ವಲ್ ಇದ್ದಿದ್ದೆ ಅಂತ ಹೇಳಿ ಕಸ ಗುಡಿಸ್ಕೊಂಡು ಹಾಗೆ ಮನೆ ಒರೆಸ್ಬೇಕಿತ್ತಲ್ಲ. ಸೊ ಮನೆ ಒರೆಸೋಕ್ಕೆ ರೆಡಿ ಮಾಡ್ಕೊಂಡು ಮನೆ ಒರೆಸ್ದೆ. ನೆಕ್ಸ್ಟ್ ಹಂಗೆ ಇವತ್ತು ಫ್ರೈಡೇ ಅಲ್ಲ, ಸೊ ಆಚೆ ಎಲ್ಲ ಒರೆಸ್ಬೇಕಾಯಿತು. ಆಚೆ ಎಲ್ಲ ಒರೆಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡೆ. ನೆಕ್ಸ್ಟ್ ಹಂಗೆ ಫ್ರೆಶ್ ಆಗೋಣ, ಕಾಲೇಜ್ಗೆ ರೆಡಿ ಆಗಬೇಕು ಅಂತ ಹೇಳಿ ಫ್ರೆಶ್ ಆದೆ. ಅಷ್ಟರಲ್ಲಿಗೆ ಅಮ್ಮ ಪೂಜೆ ಕೆಲಸ ಮಾಡಬೇಕಂದ್ರು. ಸೊ ಇಲ್ಲ ಅನ್ನೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಟ್ಟೆ. ದೇವ್ರ ಫೋಟೋ, ದೇವ್ರ ಸಾಮಾನು ತೊಳ್ದು, ಸೊ ನೆಕ್ಸ್ಟ್ ಹಂಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಕ್ಲೀನಾಗಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದೆ. ಅಮ್ಮನಿಗೋಸ್ಕರ ಯಾವ್ದಾದ್ರು ಒಂದು ಕೆಲಸ ಬಿಡಲೇಬೇಕಲ್ವ ಅಂತ ಹೇಳಿ ಹೂವು ಎಲ್ಲ ರೆಡಿ ಮಾಡಿಕೊಡೋದಕ್ಕಾಗಲ್ಲ ಅಂತ ಹೇಳಿ ಸೊ ನನ್ನ ಕೈಲಿ ಆದಷ್ಟು ಮಾಡಿಕೊಟ್ಟೆ. ಪಾಪ ಅಮ್ಮನೇ ಪೂಜೆ ಮಾಡ್ಕೊಳ್ತಾರೆ ಅಂತ ಹೇಳಿ ಇಟ್ಟೆ. ಸೊ ನೆಕ್ಸ್ಟ್ ಅವರೇ ಹೂವು ಇಟ್ಟು ಪೂಜೆ ಮಾಡಿಕೊಂಡ್ರು. ನೆಕ್ಸ್ಟ್ ನಾನು ಟಿಫನ್ ಮಾಡಿಕೊಂಡು ಕಾಲೇಜ್ಗೆ ಹೋಗೋಣ ಅಂತೇಳಿ ಅಮ್ಮಗೆ ಬಾಯ್ ಹೇಳಿ ಹೊರಟೆ. ಸೊ ನನ್ನ ಫ್ರೆಂಡ್ಸ್ ಸಿಕ್ಕಿಲ್ಲ, ಹಂಗೆ ಹೊರಟೆ ಕಾಲೇಜ್ಗೆ. ಕ್ಲಾಸಿಗೆ ರೀಚ್ ಆಗಿ ಫೈನಲಿ ಬ್ರೇಕ್ ಪೀರಿಯಡಲ್ಲಿ ಚೆನ್ನಾಗಿ ಅಳತೆ ಹೊಡ್ಕೊಂಡು ಕಾಲೇಜ್ ಬಿಟ್ಟರು ಅಂತ ಹೇಳಿ ಬಾಯ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಕ್ಯೂಟಾಗಿ ಬಾಯ್ ಮಾಡಿದ್ವಿ, ಬಟ್ ಇವಳು ಮಾಡಲಿಲ್ಲ ಅಂತೇಳಿ ಇವಳನ್ನ ವೀಡಿಯೋ ತೆಗೆದ್ವಿ 2 ಸತಿ. ಸೊ ಇವಳನ್ನ ಹಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತು ಬಾಯ್ ಹೇಳಿ ಗಾಡಿ ತೆಗ್ದೆ. ನೆಕ್ಸ್ಟ್ ಹಂಗೆ 3 ಜನನೂ ಹೊರಡಬೇಕಿತ್ತಲ್ಲ, 3 ಜನನೂ ಹೊರಟ್ವಿ ಅವಳನ್ನ ಬಿಡೋದಕ್ಕೆ. ಸೊ ಹಂಗೆ ಹೊರಡ್ತಾ ಫೈನಲಿ ಅವ್ರ ಮನೆ ಹತ್ರ ರೀಚ್ ಆದ್ವಿ. ಅವಳಿಗೆ ಬಾಯ್ ಹೇಳ್ತಾ ನಾನು ಕೆಲ್ಸಕ್ಕೆ ಹೊರಟೆ. ಕೆಲ್ಸಕ್ಕೆ ರೀಚ್ ಆದಮೇಲೆ ಸೊ ನನ್ನ ಸಿಸ್ಟರ್ಸ್ ಎಲ್ಲ ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತಾಯಿದ್ರು ಅಂತ ಹೇಳಿ ನಾನು ವರ್ಕ್ ಮಾಡಿದೆ. ನೆಕ್ಸ್ಟ್ ಹಂಗೆ ಹ್ಯಾಬಿಗೆ ಬಾಯ್ ಹೇಳಿ ಇವಾಗ ಟ್ರಿಪ್ ಕೊಡ್ತಾಯಿದ್ರು. ಸೊ ಬಸ್ ಹತ್ಕೊಂಡು ಮನೆಗೆ ಹೊರಟ್ವಿ. ಸೊ ಫೈನಲಿ ಮನೆಗೆ ರೀಚ್ ಆದೆ. ಓಕೆ, ಗುಡ್ ನೈಟ್.